ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ. ನಾನಿವತ್ತು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಗೆ ಸಂಬಂಧಪಟ್ಟ ಹಾಗೆ ಹುಮ್ನಾಬಾದ್ ಚಾಲನಾ ವೃತ್ತಿ ಪರೀಕ್ಷೆಯಲ್ಲಿ ಹಿಂಬಾಕಿ ಹುದ್ದೆಗಳದ್ದು ವೃತ್ತಿ ಪರೀಕ್ಷೆ ನಡೀತಾ ಇದೆ, ಚಾಲಕ ಕಮ್ ನಿರ್ವಾಹಕದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಆ ಒಂದು ವೃತ್ತಿ ಪರೀಕ್ಷೆ ಹಿಂಬಾಕಿದ್ದು 6/1/2025ಕ್ಕೆ ಮುಗಿಯುತ್ತೆ ಅಂತೇಳಿ ಮಾಹಿತಿ ಸಿಕ್ಕಿದೆ. ಒಂದು 6/1ಕ್ಕೆ ಮುಗಿದ ತಕ್ಷಣ ಭಾಳಷ್ಟು ಅಭ್ಯರ್ಥಿಗಳು ಅವರ ವೈಯಕ್ತಿಕ ಕಾರಣಗಳಿಂದ ಅಬ್ಸೆಂಟ್ ಆಗಿದ್ದಾರೆ. ಅಬ್ಸೆಂಟ್ ಆಗಿದ ಅಭ್ಯರ್ಥಿಗಳ ಒಂದು ಹಿತದೃಷ್ಟಿಯಿಂದ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯವರು ಅವರಿಗೆ ಇನ್ನೊಂದು ಬಾರಿ ವೃತ್ತಿ ಪರೀಕ್ಷೆಗೆ ಬರೋಕ್ಕೆ ಒಂದು ಟೈಮನ್ನು ಕೊಟ್ಟಿದ್ದಾರೆ. ಅದು ಒಂದು ನೆಟ್ಟಲ್ಲಿ ಅಪ್ಡೇಟ್ ಮಾಡಿಲ್ಲ. ಆದ್ದರಿಂದ ಭಾಳಷ್ಟು ಅಭ್ಯರ್ಥಿಗಳು ಕಮೆಂಟಲ್ಲಿ ಕೇಳಿದ್ದಾರೆ, ಸರ್ ನಾವು ಅಬ್ಸೆಂಟ್ ಆಗಿದ್ದೀವಿ, ಏನು ಮಾಡೋದು ಅಂತೇಳಿ. ನೆಟ್ಟಲ್ಲಿ ಏನು ಅಪ್ಡೇಟ್ ಕೊಟ್ಟಿಲ್ಲ. ಇದರಿಂದ ಅಭ್ಯರ್ಥಿಗಳ ಒಂದು ಹಿತದೃಷ್ಟಿಯಿಂದ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಗೆ ಕರೆ ಮಾಡಿ ಮಾಹಿತಿ ಕೇಳಿದಾಗ ಒಂದು ಅಧಿಕಾರಿಗಳು ಕೊಟ್ಟಿರುವ ಮಾಹಿತಿ 7ನೇ ತಾರೀಕಿಗೆ 6ನೇ ತಾರೀಕಿಗೆ ರೆಗ್ಯುಲರ್ ಇರೋ ಕ್ಯಾಂಡಿಡೇಟ್ಗಳದ್ದು ವೆರಿಫಿಕೇಷನ್ ವೃತ್ತಿ ಪರೀಕ್ಷೆ ಮುಗಿಯುತ್ತೆ. 7ನೇ ತಾರೀಕು ಬಿಟ್ಟು 8, 9, 10, 11 ಈ 4 ದಿನ ಯಾರ್ಯಾರು ಡೇಟ್ ಮಿಕ್ಸ್ ಆಗಿದೋ ಅವರು ವೃತ್ತಿ ಪರೀಕ್ಷೆಗೆ ಹೋಗಿಲ್ವೋ ಅಂಥ ಅಭ್ಯರ್ಥಿಗಳ ಒಂದು ಅಂದರೆ ಇನ್ನೊಂದು ಸರಿ ಅವರಿಗೆ ಚಾನ್ಸ್ ಕೊಟ್ಟು ಆ ಡೇಟಿಗೆ ಕರಿತಾ ಇದ್ದೀವಿ ಅಂತೇಳಿ ಮಾಹಿತಿ ಕೊಟ್ಟಿದ್ದಾರೆ. ಯಾರ್ಯಾರು ನೀವು ಡೇಟ್ ಮಿಸ್ ಮಾಡ್ಕೊಂಡಿದ್ದೀರ, ಯಾರ್ಯಾರು ವೃತ್ತಿ ಪರೀಕ್ಷೆಗೆ ಹೋಗಿಲ್ವೋ ಅಂಥ ಅಭ್ಯರ್ಥಿಗಳು ಮಿಸ್ ಮಾಡ್ದೇನೆ ಈ ಒಂದು ವೃತ್ತಿ ಪರೀಕ್ಷೆಗೆ ನೀವು ಹೋಗ್ಬೋದು. ಯಾಕಂದರೆ ಮತ್ತೆ ನೆಕ್ಸ್ಟ್ ನಿಮಗೆ ಈ ಥರ ಚಾನ್ಸ್ಗಳು ಸಿಗಲ್ಲ ಸ್ನೇಹಿತರೆ. ಯಾಕಂದರೆ ಈಗಾಗಲೇ ಭಾಳಷ್ಟು ಅಭ್ಯರ್ಥಿಗಳದು ಏಜ್ ಕೂಡ ಡಿಬಾರ್ ಆಗಿ ಹೋಗಿರುತ್ತೆ. ನೆಕ್ಸ್ಟ್ ನೋಡೋಣ ಅಂತಂದರೆ ಮತ್ತೆ ಟೈಮ್ ಸಿಗಲ್ಲ. ಹಿಂದೆ ಯಾವ ಕರೀತಾರೋ ಏನೋ ಗೊತ್ತಿಲ್ಲ. ಆದ್ದರಿಂದ ನೀವು ಏನಂದರೆ ಮತ್ತೆ ತಿರ್ಗಿ ಯಾರ್ಯಾರು ಮಿಸ್ ಆಗಿದ್ದಾರೋ ಅಂಥವರೆಲ್ಲ ನೀವು ತಿರ್ಗಿ ನೋಡಿ ವೆಬ್ಸೈಟಲ್ಲಿ, ಈ ಒಂದು ವೆಬ್ಸೈಟಲ್ಲಿ ಹೋಗಿ NWKSRTC ರಿಕ್ರೂಟ್ಮೆಂಟ್ ಅಂತೇಳಿ ಟೈಪ್ ಮಾಡಿ. ಅಲ್ಲಿ ಈ ಒಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನೇಮಕಾತಿ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಅದಕ್ಕೆ ಕ್ಲಿಕ್ ಮಾಡ್ಕೊಳ್ಳಿ. ಅದಕ್ಕೆ ಕ್ಲಿಕ್ ಮಾಡ್ಕೊಂಡಿದ ತಕ್ಷಣ ಈ ಥರ ಓಪನ್ ಆಗುತ್ತೆ. ಈ ಥರ ಓಪನ್ ಆಗಿದಾಗ ನಿಮಗೆ ಗೊತ್ತಿರುವ ಹಾಗೆ ಇಲ್ಲಿದೆ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಈ ಪೇಜ್ ಓಪನ್ ಆಗುತ್ತೆ. ಈ ಪೇಜ್ ಓಪನ್ ಆಗಿದ್ದಾಗ ಇಲ್ಲಿದೆ ನೋಡಿ, ಚಾಲನಾ ವೃತ್ತಿ ಪರೀಕ್ಷೆಯ ಕರೆಪತ್ರ ಮತ್ತು ಅರ್ಜಿ ಮುದ್ರಿಸಿಕೊಳ್ಳಲು ಇಲ್ಲಿ ಕ್ಲಿಕ್ಕಿಸಿ ಅಂತೇಳಿ. ಇಲ್ಲಿ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ನೋಡಿ ಇಲ್ಲಿ ನಿಮ್ಮದು ಏನು ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ NW ಅಂತೇಳಿ, ಅದನ್ನು ಟೈಪ್ ಮಾಡಿಕೊಂಡು ನಿಮ್ದೇನು ರಿಜಿಸ್ಟ್ರೇಷನ್ ನಂಬರ್ 1 2 3 4 5 ಯಾವುದಿರುತ್ತೋ ಅದು ಹಾಕ್ಕೊಳ್ಳಿ. ಕೆಳಗಡೆ ಡೇಟ್ ಆಫ್ ಬರ್ತ್ ಏನಿರುತ್ತೆ ಡೇಟ್ ಆಫ್ ಬರ್ತ್ ಕೂಡ ನೀವು ಹಾಕ್ಕೊಂಡ್ರೆ ನಿಮ್ಮ ಕರೆಪತ್ರ ಮತ್ತು ತಿರ್ಗಾ ಮರುಮುದ್ರಣ ಆಗುತ್ತೆ ಸ್ನೇಹಿತರೆ. ಮರುಮುದ್ರಣ ಆಗಿದಾಗ ನಿಮ್ಗೆ ಏನಾಗುತ್ತೆ ಅಂದರೆ ನಿಮಗೂ ಹೊಸ ಡೇಟ್ ಬರುತ್ತೆ. ನೀವು ಯಾವ ಡೇಟಿಗೆ ಬರಬೇಕಂತೇಳಿ ನಿಮಗೇನು ಹಳೆ ಡೇಟ್ ಅಲರ್ಟ್ ಆಗಿತ್ತಲ್ವ, ಇವಾಗ ನಿಮ್ಗೆ ಹೊಸ ಡೇಟ್ ಅಲರ್ಟ್ ಆಗುತ್ತೆ. ಆ ಡೇಟ್ ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೋದು. ಅದು ಮಿಸ್ ಮಾಡಿಕೊಂಡ್ರೆ ಮತ್ತೆ ತಿರ್ಗಿ ಅವರು ಡಿಕನ್ಸಿಗ ಅಪ್ಲಿಕೇಶನ್ ಹಾಕಿದವ್ರಿಗೆ ಕರೆಯೋದಿಲ್ಲ. ಯಾಕಂದರೆ ಮತ್ತೆ ತಿರ್ಗಿ 13ನೇ ತಾರೀಕಿಂದ ಡ್ರೈವರ್ ಪೋಸ್ಟಿಗೆ ಯಾರ್ಯಾರು ಅಪ್ಲೈ ಮಾಡಿದಾರೋ ಅದು ವಿಶೇಷವಾಗಿ ಒಂದೊಂದು ಡಿಸ್ಟಿಕ್ಕು ಅಂತೇಳಿ ಸಪ್ರೇಟ್ ಮಾಡಿ ಕರಿತಾ ಇದ್ದಾರೆ. ಫಸ್ಟಿಗೆ ಬಂದು ಹೈದರಾಬಾದ್ ಕರ್ನಾಟಕ ಅಭ್ಯರ್ಥಿಗಳದ್ದು ವೃತ್ತಿ ಪರೀಕ್ಷೆ ಸ್ಟಾರ್ಟ್ ಮಾಡ್ತಾರೆ ಅಂತಕ್ಕಂಥ ಮಾಹಿತಿ ಕೊಟ್ಟಿದ್ದಾರೆ. ಆದ್ದರಿಂದ ದಯವಿಟ್ಟು ನೀವು ಮಿಸ್ ಮಾಡದೆ ಈ ಒಂದು ಸದುಪಯೋಗನ ಪಡೆದುಕೊಳ್ಳಿ ಅಂತ ಹೇಳುತ್ತಾ, ನನ್ನ ಚಾನಲ್ ನಿನ್ನೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಿಮ್ಮ ಸ್ನೇಹಿತರು ಯಾರ್ಯಾರು ಮಿಸ್ ಆಗಿದ್ದಾರೋ ಅವರಿಗೆ ಕೂಡ ಈ ಒಂದು ಮಾಹಿತಿನ ಶೇರ್ ಮಾಡಿ. ಇವಾಗಲೇ ನೀವು ಈ ಒಂದು ಕರೆಪತ್ರನ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಹೋಗಿದರೆ ಇನ್ನೂ ಹಳೆ ಡೇಟ್ ಬಂದರೂ ಬರ್ಬೋದು. ಯಾಕಂದರೆ ಅವ್ರು ಇನ್ನೂ ಅಪ್ಡೇಟ್ ಮಾಡಿಲ್ಲ ಅನ್ಕೋತೀನಿ. ನಾಳೆನೋ ನಾಡಿದ್ದು ಇನ್ನೊಂದು 2 ದಿನ 3 ದಿನದಲ್ಲಿ ಕೂಡ ಅಪ್ಡೇಟ್ ಮಾಡ್ತಾರೆ. ನೀವು ಟ್ರೈ ಮಾಡಿಕೊಂಡು ನೋಡ್ಕೊಳ್ಳಿ. ಖಂಡಿತವಾಗ್ಲೂ ಟೈಮ್ ಕೊಟ್ಟೇ ಕೊಡ್ತಾರೆ ಅಂತ ಹೇಳುತ್ತಾ
ನಿಮಗೇನಾದರೂ ಅನಿಸಿಕೆ ಅಭಿಪ್ರಾಯಗಳಿದ್ದರೆ ಕಮೆಂಟಲ್ಲಿ ಕೇಳ್ಬೋದು ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.